ತಲೆಯಲಟ್ಟುನಲೊಲ್ಲದೆ ಒಲೆಯಲಟ್ಟುಂಬರು ಒಲೆಯಲುಳ್ಳುದ ಹೊಟ್ಟೆಯಲುಂಬೈ ಸಕ್ಕರ ಹೊಗೆ ಘನವಾಯಿತ್ತು ಇದ ಕಂಡು ಹೇಸಿಬಿಟ್ಟೆನು ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಅತ್ಯಂತ ಗಹನವಾದ ಆಧ್ಯಾತ್ಮಿಕ ಮತ್ತು ದಾರ್ಶನಿಕ ಅರ್ಥವನ್ನು ಹೊಂದಿದೆ. ಮೇಲ್ನೋಟಕ್ಕೆ ಇದು ಅಡುಗೆ ಮಾಡುವ ಪ್ರಕ್ರಿಯೆಯಂತೆ ಕಂಡರೂ ಇದರ ಒಳಾರ್ಥವು ಮನುಷ್ಯನ ಅರಿವು ಮತ್ತು ಅಜ್ಞಾನದ ನಡುವಿನ ಸಂಘರ್ಷವನ್ನು ತಿಳಿಸುತ್ತದೆ. ಈ ವಚನದ ವಿವರವಾದ ವಿಶ್ಲೇಷಣೆ ಇಲ್ಲಿದೆ. ತಲೆಯಲಟ್ಟುನಲೊಲ್ಲದೆ ಒಲೆಯಲಟ್ಟುಂಬರು ತಲೆಯ ಮೇಲೆ ಸರಳವಾಗಿ ಅಡುಗೆ ಮಾಡಿ ಉಣ್ಣುವುದನ್ನು ಬಿಟ್ಟು ಒಲೆಯ ಮೇಲೆ ಅಡುಗೆ ಮಾಡಿ ಉಣ್ಣುತ್ತಾರೆ. ಇಲ್ಲಿ ತಲೆ ಎಂದರೆ ಸಹಸ್ರಾರ ಚಕ್ರ ಅಥವಾ ಜ್ಞಾನದ ಕೇಂದ್ರ. ಮನುಷ್ಯನು ತನ್ನೊಳಗಿರುವ ಆತ್ಮಜ್ಞಾನದ ಅಮೃತವನ್ನು ಸವಿಯುವ ಬದಲು ಹೊರಗಿನ ಪ್ರಪಂಚದ ವಿಷಯ ಸುಖಗಳೆಂಬ ಒಲೆಯನ್ನು ಹಚ್ಚಿ ಸುಖವನ್ನು ಹುಡುಕುತ್ತಿದ್ದಾನೆ. ಅಂತರಂಗದ ಅರಿವಿನಿಂದ ತೃಪ್ತಿ ಪಡೆಯುವುದನ್ನು ಬಿಟ್ಟು ಬಾಹ್ಯ ಕಾಯಕಗಳಲ್ಲಿ ಸುಖ ಕಾಣುವ ಮೂರ್ಖತನವನ್ನು ಇಲ್ಲಿ ಎತ್ತಿ ತೋರಿಸಲಾಗಿದೆ. ಒಲೆಯಲುಳ್ಳುದ ಹೊಟ್ಟೆಯಲುಂಬೈ ಸಕ್ಕರ ಒಲೆಯ ಮೇಲಿರುವ ಅಡುಗೆಯನ್ನು ಹೊಟ್ಟೆಗೆ ಸೇರಿಸಬೇಕೆಂಬ ಆಸೆ. ಲೌಕಿಕ ಆಸೆಗಳು ಮತ್ತು ವಿಷಯ ಭೋಗಗಳು ನಮ್ಮನ್ನು ಎಷ್ಟು ಆವರಿಸಿವೆಯೆಂದರೆ ನಾವು ಯಾವಾಗಲೂ ಹೊರಗಿನ ವಸ್ತುಗಳಿಂದಲೇ ಸಂತೋಷವನ್ನು ನಿರೀಕ್ಷಿಸುತ್ತೇವೆ. ಈ ಹೊಟ್ಟೆಬಾಕತನ ಅಂದರೆ ವಾಸನೆಗಳು ನಮ್ಮನ್ನು ಅಧ್ಯಾತ್ಮದಿಂದ ದೂರ ತಳ್ಳುತ್ತದೆ. ಹೊಗೆ ಘನವಾಯಿತು. ಒಲೆ ಹಚ್ಚಿದಾಗ ಬೆಂಕಿಗಿಂತ ಹೆಚ್ಚಾಗಿ ಹೊಗೆಯೇ ತುಂಬಿಕೊಳ್ಳುತ್ತದೆ. ಇಲ್ಲಿ ಹೊಗೆ ಎಂಬುದು ಅಜ್ಞಾನ, ಅಹಂಕಾರ ಮತ್ತು ಮೋಹದ ಸಂಕೇತ. ಲೌಕಿಕ ಸುಖದ ಬೆನ್ನತ್ತಿದ ಮನುಷ್ಯನಿಗೆ ಸಿಗುವುದು ಜ್ಞಾನದ ಬೆಳಕಲ್ಲ, ಬದಲಾಗಿ ಅಜ್ಞಾನದ ಹೊಗೆ. ಈ ಹೊಗೆಯಿಂದಾಗಿ ಕಣ್ಣು ಕಾಣಿಸದಂತಾಗುತ್ತದೆ, ಅಂದರೆ ಸತ್ಯದ ದರ್ಶನವಾಗುವುದಿಲ್ಲ, ಮತ್ತು ಉಸಿರುಗಟ್ಟುತ್ತದೆ, ಅಂದರೆ ಸಂಸಾರದಲ್ಲಿ ಬಂಧಿಯಾಗುತ್ತಾನೆ. ಇದ ಕಂಡು ಹೇಸಿಬಿಟ್ಟೆನು ಗುಹೇಶ್ವರ. ಅಲ್ಲಮಪ್ರಭುಗಳು ಹೇಳುತ್ತಾರೆ, ಜನರು ಅಂತರಂಗದ ಜ್ಞಾನವನ್ನು ಬಿಟ್ಟು ಅಜ್ಞಾನದ ಹೊಗೆಯಾಡುವ ಲೌಕಿಕ ಜೀವನದಲ್ಲಿ ಸುಖ ಕಾಣುತ್ತಿರುವುದನ್ನು ನೋಡಿ ನನಗೆ ಅಸಹ್ಯವಾಯಿತು ಎನ್ನುತ್ತಾರೆ. ಹಾಗಾಗಿಯೇ ಅವರು ಈ ಬಾಹ್ಯ ಆಡಂಬರ ಮತ್ತು ಅಜ್ಞಾನದ ಮಾರ್ಗವನ್ನು ತೊರೆದು ಅಪ್ಪಟ ಜ್ಞಾನದ ಹಾದಿಯನ್ನು ಹಿಡಿದರು. ಈ ವಚನವು ಮನುಷ್ಯನಿಗೆ ತನ್ನ ಅಂತರಂಗದ ಅರಿವಿನ ಮಹತ್ವವನ್ನು ಬೋಧಿಸುತ್ತದೆ. ದೈವತ್ವವು ನಮ್ಮ ತಲೆಯಲ್ಲಿ ಇರಬೇಕೇ ಹೊರತು ಹೊರಗಿನ ಲೌಕಿಕ ಅಗ್ನಿಯಲ್ಲಿ ಅಲ್ಲ. ಸಂಸಾರದ ಮಾಯೆ ಎಂಬ ಹೊಗೆಯಲ್ಲಿ ಸಿಲುಕುವ ಬದಲು ಅರಿವಿನ ಬೆಳಕನ್ನು ಕಾಣಬೇಕೆಂಬುದು ಅಲ್ಲಮರ ಸಂದೇಶ.